ಕಾಲೇಜ್ ಮುಂಬೈಯಲ್ಲೇ ಒಂದು ಪ್ರಸಿದ್ಧವಾದ ಕಾಲೇಜ್ ಆಗಿತ್ತು. ದೇಶದ ಮೂಲೆ ಮೂಲೆಯಿಂದ ಮಕ್ಕಳು ಇಲ್ಲಿ ಓದೋದಿಕ್ಕೆ ಬರ್ತಾ ಇದ್ರು ಮತ್ತವ್ರ ಭವಿಷ್ಯನ ರೂಪಿಸ್ಕೊತಾ ಇದ್ರು. ರುಚಿತಾ ಕೂಡ ಕಲ್ಕತ್ತಾಯಿಂದ ಮುಂಬೈಗೆ ಓದೋದಿಕ್ಕೋಸ್ಕರ ಬಂದಿದ್ಲು. ಅವಳಿಲ್ಲಿಗೆ ಬಂದ್ಮೇಲೆ ತುಂಬಾ ವಿಷಯನ ತಿಳ್ಕೊತಾ ಇದ್ಲು. ಅವಳ ಎಕ್ಸಾಮ್ಸ್ ಎಲ್ಲ ಮುಗ್ದು ಹೋಗಿತ್ತು. ಬೇಸಿಗೆ ರಜಾ ಕೂಡ ಶುರು ಆಗಿತ್ತು. ಮತ್ತೆ ಇಡೀ ಹಾಸ್ಟೆಲ್ ಎಲ್ಲ ಖಾಲಿಯಾಗಿತ್ತು. ಎಲ್ಲ ಮಕ್ಕಳು ಕೂಡ ಅವ್ರವ್ರ ಮನೆಗೆ ಹೋಗಿದ್ರು. ಆದ್ರೆ ರುಚಿತಾ ಅಲ್ಲೇ ಉಳ್ಕೊಂಡಿದ್ಲು. ನಿಂದೇನು ಅಂದ್ರೆ ನೀನೇನ್ ಮನೆಗೆ ಹೋಗೋದಿಲ್ವಾ? ಇಲ್ಲ ಆಂಟಿ, ನನಗೆ ಯಾವುದೇ ಮನೆ ಇಲ್ಲ. ನಾನೊಬ್ಳು ಅನಾಥೆ. ನಾನಿಲ್ಲಿಂದ ಹೋಗ್ಬೇಕಂದ್ರೂ ಅದು ಯಾವ್ದಾದ್ರೂ ಹಾಸ್ಟೆಲಿಗೆ ಹೋಗ್ಬೇಕಷ್ಟೆ. ಅದಕ್ಕೆ ನನಗೆ ಇಲ್ಲೇ ಸರಿ ಅನ್ಸುತ್ತೆ. ಅಯ್ಯೋ, ಈ ದೇವ್ರದು ಎಂತ ವಿಚಿತ್ರ ಆಟ. ಇಂಥ ಮುದ್ದಾದ ಹುಡುಗಿಗೆ ಮನೆನೇ ಇಲ್ವಾ? ಆದ್ರೆ ಪರವಾಗಿಲ್ಲ ಬಿಡು, ನಾನಿದ್ದೀನಲ್ವಾ. ನಾನು ರಜದಲ್ಲೂ ಕೂಡ ನಿನಗೆ ತುಂಬಾ ಒಳ್ಳೆ ಅಡಿಗೆನ ಮಾಡಿ ಬಡಿಸ್ತೀನಿ, ಆಯ್ತಾ? ಅವಾಗ್ ನಿನಗೆ ಒಬ್ಬಂಟಿತನ ಅಂತ ಅನ್ನಿಸ್ಲೇಬಾರ್ದು. ಥ್ಯಾಂಕ್ ಯು ಆಂಟಿ. ರುಚಿತಾ ಒಬ್ಳು ಅನಾಥೆ ಆಗಿದ್ರಿಂದ ಅವಳಿಗೆ ಪ್ರಪಂಚದಲ್ಲಿ ಯಾರೂ ಕೂಡ ಇರ್ಲಿಲ್ಲ. ಅವಳಿಗೆ ತನ್ನ ಹಾಸ್ಟೆಲೇ ಎಲ್ಲ ಆಗೋಗಿತ್ತು. ಒಂದ್ ರಾತ್ರಿ ಇದ್ದಕ್ಕಿದ್ದಂತೆ ಮಳೆ ಶುರುವಾಯ್ತು. ರುಚಿತಾ ತುಂಬಾ ಹೊತ್ತು ತನ್ನ ಒಂದು ಪರ್ಸನಲ್ ಪ್ರಾಜೆಕ್ಟ್ಗೆ ಕೆಲಸ ಮಾಡ್ತಾ ಕೂತಿದ್ಲು. ಆಗ ಅವಳ ಫೋನ್ ರಿಂಗ್ ಆಯ್ತು. ಹಲೋ ಹಲೋ ಆಂಟಿ, ಹೇಳಿ ಏನಾಯ್ತಂತ? ಹಾ ಹೌದು, ಸ್ವಲ್ಪ ಲೇಟ್ ಅಂತೂ ಆಗಿದೆ. ಆದ್ರೆ ನನಗೇನು ಹಸುವಾಗಿಲ್ಲ. ನೀವೊಂದು ಕೆಲಸ ಮಾಡ್ತೀರಾ? ನೀವು ನನ್ನ ಊಟನ ಅಲ್ಲೇ ಇಟ್ಬಿಡಿ. ನನಗೆ ಹೊಟ್ಟೆ ಹಸುವಾದಾಗ ನಾನು ಕೆಳಗಡೆ ಬಂದು ಊಟ ಮಾಡ್ತೀನಿ. ಏನೋ? ಹಲೋ, ನೀವೇನ್ ಮಾತಾಡ್ತಿದ್ದೀರಾ? ನನಗೇನು ಕೇಳಿಸ್ತಾ ಇಲ್ಲ. ಹಲೋ, ಕ್ಯಾಂಟೀನಲ್ಲಿ ಬೇಡ. ಏನ್ ಆಂಟಿ? ಆಂಟಿ ಹಲೋ. ಈ ಮಳೆಯಿಂದ ಏನು ಕೇಳಿಸ್ತಾ ಇಲ್ಲ. ಹಲೋ. ಮತ್ತೆ ಅವಳ ಫೋನ್ ಸಡನ್ ಆಗಿ ಕಟ್ ಆಯ್ತು. ಅವಳಿಗೆ ಅನ್ನಿಸ್ತು ಆಂಟಿ ಏನೋ ಹೇಳ್ಬೇಕು ಅಂತಿದ್ರು ಅಂತ. ಆದ್ರೆ ರುಚಿತಾ ಓಕೆ, ಅದೇನಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ಅನ್ಕೊಂಡ್ಲು. ರಾತ್ರಿ 2 ಗಂಟೆ ಸಮಯ. ಆಗ ರುಚಿತಾಗೆ ತುಂಬಾ ಹಸುವಾಗ್ತಾ ಇತ್ತು. ಆಗ ಅವಳು ಮತ್ತೊಮ್ಮೆ ಆಂಟಿಗೆ ಕಾಲ್ ಮಾಡೋದಿಕ್ಕೆ ಪ್ರಯತ್ನ ಪಟ್ಲು. ಆದ್ರೆ ಕಾಲ್ ಕನೆಕ್ಟ್ ಆಗ್ಲಿಲ್ಲ. ಆಗ ಅವಳು ಕೆಳಗಡೆ ಕ್ಯಾಂಟೀನ್ ಹತ್ರ ಹೋದ್ಲು. ಇಡೀ ಹಾಸ್ಟೆಲ್ ಎಲ್ಲ ಸ್ತಬ್ಧವಾಗಿತ್ತು. ಅಯ್ಯೋ, ಇಲ್ಲಿ ಇಷ್ಟೊಂದ್ ಜೋರಾಗಿ ಮಳೆ ಆಗ್ತಿದೆ. ಇಲ್ಲಿ ಒಂದ್ ಲೈಟ್ ಕೂಡ ಇಲ್ವಲ್ಲ. ಇಲ್ಲಿ ಒಂದ್ ವೇಳೆ ಲೈಟ್ ಇಲ್ಲ ಅಂತ ಅಂದ್ರೆ ನನ್ ರೂಮಲ್ಲೂ ಇರ್ಬಾರ್ದಾಗಿತ್ತಲ್ವಾ? ಸರಿ, ನೋಡೋಣ ಬಿಡು. ರುಚಿತಾ ಅವಳ ಮೊಬೈಲ್ ಟಾರ್ಚ್ ಆನ್ ಮಾಡ್ಕೊಂಡು ಕ್ಯಾಂಟೀನ್ ಹತ್ರ ಹೋದ್ಲು. ಅವಳಲ್ಲಿ ಹೋಗಿ ನೋಡ್ದಾಗ ಕ್ಯಾಂಟೀನಲ್ಲಿ ಕೂಡ ಲೈಟ್ ಇತ್ತು. ಅವಳಿಗೆ ಸ್ವಲ್ಪ ವಿಚಿತ್ರ ಅಂತ ಅನ್ನಿಸ್ತು. ಆದ್ರೆ ಅವಳಿಗೆ ತುಂಬಾ ಹಸುವಾಗಿದ್ದ ಕಾರಣ ಏನು ಯೋಚನೆ ಮಾಡದೆ ಸೀದಾ ಒಳಗಡೆ ಹೋದ್ಲು. ಅಲ್ಲ ಅವಳು ನೋಡ್ದಾಗ ಇಷ್ಟು ಹೊತ್ತಾದ್ರೂ ಆಂಟಿ ಅಲ್ಲೇ ಕ್ಯಾಂಟೀನಲ್ಲೇ ನಿಂತಿದ್ರು. ಅಯ್ಯೋ ಆಂಟಿ, ನೀವು ಇಷ್ಟು ಹೊತ್ತಾದ್ರೂ ಇಲ್ಲಿ ಏನ್ ಮಾಡ್ತಿದ್ದೀರಾ? ಆಂಟಿ ಆಂಟಿ. ರುಚಿತಾಗೆ ಯಾವ ಉತ್ತರನೂ ಸಿಗ್ಲಿಲ್ಲ. ಅವಳಿಗೆ ಸ್ವಲ್ಪ ಭಯನೂ ಆಯ್ತು. ಆದ್ರೆ ಆಂಟಿ ಅವಳ ಕಡೆ ಯಾಕೆ ನೋಡ್ತಾ ಇರ್ಲಿಲ್ಲ? ಆಗ ತಕ್ಷಣ ಇನ್ನೊಂದು ಘಟನೆ ನಡೀತು. ಸಡನ್ ಆಗಿ ಲೈಟ್ ಅಲ್ಲೂ ಕೂಡ ಆಫ್ ಆಯ್ತು. ಮತ್ತೆ ಜೊತೆಗೆ ನೆಟ್ವರ್ಕ್ ಕೂಡ. ಅಯ್ಯೋ ದೇವ್ರೆ, ಇದೇನಾಯ್ತು? ಆಂಟಿ ಆಂಟಿ. ರುಚಿತಾಗೆ ಕತ್ಲೆಯಿಂದ ತುಂಬಾ ಭಯ ಆಯ್ತು. ಅವಳು ಸಡನ್ ಆಗಿ ಆಂಟಿ ಆಂಟಿ ಅಂತ ಕೂಗೋದಿಕ್ ಶುರು ಮಾಡಿದ್ಲು. ಆಗ ಅವಳು ಮುಂಬತ್ತಿ ಹತ್ಸಿ ರುಚಿತಾ ಕಡೆನೆ ಬಂದ್ಲು. ರುಚಿತಾ ನೋಡ್ದಾಗ ಅವಳು ತುಂಬಾ ಸೈಲೆಂಟ್ ಆಗಿದ್ಲು. ಹಾಗೆ ಒಂದ್ ಕೈಯಲ್ಲಿ ರುಚಿತಾಗೋಸ್ಕರ ಊಟ ಇತ್ತು, ಇನ್ನೊಂದ್ ಕೈಯಲ್ಲಿ ಮೇಣದ್ ಬತ್ತಿ. ಥ್ಯಾಂಕ್ಸ್ ಆಂಟಿ. ಆಂಟಿ ರುಚಿತಾಗೋಸ್ಕರ ಟೇಬಲ್ ಮೇಲೆ ಊಟಕ್ಕೆ ಎಲ್ಲ ರೆಡಿ ಮಾಡಿದ್ರು. ಅವರು ಸೈಲೆಂಟ್ ಆಗಿ ರುಚಿತಾ ಎದುರುಗಡೆ ಅಂದ್ರೆ ಸ್ವಲ್ಪ ದೂರದಲ್ಲಿ ಬಂದು ಕೂತ್ಕೊಂಡ್ರು. ಆ ಕತ್ಲೆನಲ್ಲಿ ರುಚಿತಾಗೆ ಅವ್ರ ಮುಖ ಸ್ವಲ್ಪ ಸರಿಯಾಗಿ ಕಾಣಿಸ್ತಾ ಇರ್ಲಿಲ್ಲ. ರುಚಿತಾಗ್ ಸ್ವಲ್ಪ ವಿಚಿತ್ರ ಅಂತ ಅನ್ನಿಸ್ತಾ ಇತ್ತು. ಆದ್ರೆ ಅವಳು ಅದಕ್ಕೆ ಅಷ್ಟು ತಲೆ ಕೆಡಿಸ್ಕೊಳ್ಳಿಲ್ಲ. ವಾಹ್, ಊಟ ಇಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ. ಇವಾಗ ತಿಂದ್ರೆ ಇನ್ನೂ ಖುಷಿ ಆಗತ್ತೆ. ಅಷ್ಟಕ್ಕೂ ಇವತ್ತು ನೀವು ಏನ್ ಮಾಡಿದೀರಾ? ಆದ್ರೆ ಮತ್ತೆ ಅವ್ರ ಕಡೆಯಿಂದ ಯಾವ ಉತ್ತರನೂ ಸಿಗ್ಲಿಲ್ಲ. ರುಚಿತಾಗಿ ಇವಾಗ ಸ್ವಲ್ಪ ಕೋಪ ಬಂದಿತ್ತು. ಅವಳು ಸಡನ್ ಆಗಿ ತಟ್ಟೆಗೆ ಮುಚ್ಚಿದ ಪ್ಲೇಟಿನ ತೆಗೆದ್ಲು. ಮತ್ತೆ ಅದರಿಂದ ಸ್ವಲ್ಪ ವಾಸನೆ ಕೂಡ ಬಂತು. ಆದ್ರೆ ಆ ವಾಸನೆ ಎಷ್ಟು ಕೆಟ್ಟದಾಗಿತ್ತು ಅಂದ್ರೆ ರುಚಿತಾಗೆ ವಾಂತಿ ಬರೋ ತರ ಆಯ್ತು. ಛೀ ಆಂಟಿ, ಇದೇನ್ ಮಾಡಿದೀರಾ ನೀವು? ಇದ್ರ ವಾಸನೆ ಯಾಕಿಷ್ಟು ಕೆಟ್ಟದಾಗಿ ಬರ್ತಾ ಇದೆ? ಇದು ಯಾವ ತರ ಅನಿಸ್ತಾ ಇದೆ ಅಂದ್ರೆ ಇದು ಯಾರ್ದೋ ರಕ್ತನಾ? ಹಾ, ಅಂದ್ರೆ ಅದೇ ರೀತಿ ಏನು. ಅಷ್ಟಕ್ಕೂ ನಿಮ್ ವಾಯ್ಸಿಗೆ ಏನಾಯ್ತು? ಒಂಥರ ಅನ್ನಿಸ್ತಾ ಇದೆ. ಮಳೆ ಬರ್ತಿದ್ಯಲ್ಲ, ಅದಕ್ಕೆ ಆ ರೀತಿ ಅನ್ನಿಸ್ತಾ ಇದೆ.
ಊಟ ಏನು ಕೆಟ್ಟು ಹೋಗಿಲ್ಲ. ನಾನು ಚಿಕನ್ ಮಾಡಿದ್ದೀನಿ. ಏನು ಚಿಕನ್ನ? ಆದ್ರೆ ನಾನು ಚಿಕನ್ ತಿನ್ನೋದಿಲ್ವಲ್ಲ. ಆದ್ರೆ ನೀವು ಆದ್ರೂ ಮಾಡಿದ್ದೀನಿ. ನನಗೆ ತುಂಬಾ ಇಷ್ಟ ಆಗ್ತಾ ಇತ್ತು, ಅದಕ್ಕೆ. ನಿನಗೆ ತಿನ್ನೋಕ್ ಇಷ್ಟ ಇಲ್ಲ ಅಲ್ವಾ? ಅದಕ್ಕೆ ನಿನಗೆ ಅದ್ರ ವಾಸನೆ ಚೆನ್ನಾಗಿ ಅನ್ನಿಸ್ತಾ ಇಲ್ಲ ಅಂತ ಅನ್ಸುತ್ತೆ. ರುಚಿತಾಗೆ ಆಂಟಿ ವರ್ತನೆ ಯಾಕೋ ಸರಿಯಿಲ್ಲ ಅಂತ ಅನ್ನಿಸ್ತು. ಅವಳು ಹಿಂಸೆಯಿಂದನೇ ಆ ಊಟನ ಮಾಡೋದಕ್ಕೆ ಶುರು ಮಾಡಿದ್ಲು. ಆದ್ರೆ ಕತ್ಲೇನಲ್ಲಿ ಅವಳಿಗೆ ಏನು ಕಾಣಿಸ್ತಾ ಇರ್ಲಿಲ್ಲ. ಅವಳಿಗೆ ಆ ಊಟ ತುಂಬಾ ವಿಚಿತ್ರ ಅನ್ನಿಸ್ತಾ ಇತ್ತು. ಅವಾಗ ಮುಂದೆ, ಆಂಟಿ, ನೀವು ನಿಜವಾಗ್ಲೂ ಚಿಕನ್ನೇ ತಾನೇ ಮಾಡಿರೋದು? ಅಂದ್ರೆ ಮೊದ್ಲು ನಾನು ಯಾವತ್ತೂ ತಿಂದಿಲ್ಲ, ಅದ್ರಲ್ಲೂ ಇದು ತುಂಬಾ ಒಂಥರ ಅನ್ನಿಸ್ತಾ ಇದೆ. ಇದ್ರ ಟೇಸ್ಟ್ ಒಂಥರ ಅನ್ನಿಸ್ತಾ ಇದೆ. ಮತ್ತೆ ವಾಸನೆ ಕೂಡ ಒಂಥರ ಡಿಫ್ರೆಂಟ್ ಆಗಿದೆ. ಅದಕ್ಕೆ ಇದು ಒಂಥರ ಅನ್ನಿಸ್ತಾ ಇದೆ, ಇದು ಯಾರ್ದೋ ರಕ್ತ ಇರಬಹುದು ಅಂತ. ತುಂಬಾ ಯೋಚನೆ ಮಾಡಿದ್ರೆ ತಿನ್ನೋದಿಕ್ಕೆ ಖುಷಿ ಸಿಗೋದಿಲ್ಲ. ನೀನು ತಿನ್ನೋದ್ರಲ್ಲಿ ಗಮನ ಕೊಡು. ರುಚಿತಾ ಆಂಟಿ ಹೇಳಿದ್ರು ಅಂತ ಊಟ ಮಾಡೋದಿಕ್ಕೆ ಶುರು ಮಾಡಿದ್ಲು. ಆದ್ರೆ ಆ ಊಟನ ಅವಳಿಗೆ ತಿನ್ನೋದಿಕ್ಕೆ ಆಗ್ತಾ ಇರ್ಲಿಲ್ಲ. ಅವಾಗ ಆಂಟಿ ಏನೋ ಮಾತಾಡೋದಿಕ್ಕೆ ಶುರು ಮಾಡಿದ್ರು. ನಿನಗ್ ಗೊತ್ತಾ, ಇವತ್ ನಿನ್ನ ನೋಡಿ ನನಗ್ ಯಾರ್ದೋ ನೆನ್ಪಾಗ್ತಾ ಇದೆ. ಒಬ್ಳು ಹುಡುಗಿ ಇದ್ಲು, ಸೇಮ್ ನಿಂತರಾನೆ, ನೋಡೋದಿಕ್ಕೆ ಸುಂದರವಾಗಿ ತುಂಬಾ ಚೆನ್ನಾಗಿದ್ಲು. ಅವಳಿಗೂ ಚಿಕನ್ ಅಂದ್ರೆ ಸ್ವಲ್ಪನೂ ಇಷ್ಟ ಇರ್ಲಿಲ್ಲ. ಯಾವಾಗ್ಲೂ ನಾಟಕ ಮಾಡ್ತಾ ಇದ್ಲು. ಅವಳಿಗೂ ಒಂದಿನ ಯಾವ್ದೋ ಕೆಲ್ಸದಿಂದ ಬರೋದು ತುಂಬಾ ಲೇಟ್ ಆಗಿತ್ತು. ಆಮೇಲೇನು, ನಾನಿಲ್ಲಿ ಇರ್ತಾ ಇರ್ಲಿಲ್ಲ. ಅವಾಗ ಬೇರೆ ಯಾರೋ ಇದ್ರು. ರಾಮು ಇದ್ದ ಅವಾಗ ಇಲ್ಲಿ. ಅವತ್ತು ರಾಮು ಆ ಹುಡುಗಿಗೋಸ್ಕರ ಚಿಕನ್ ಮಾಡಿದ್ದ. ಅದನ್ನ ಆ ಹುಡುಗಿ ತಿನ್ಲಾ? ಇಲ್ಲ, ಅವಳು ಬರೀ ತಿನ್ನೋ ತರ ನಾಟಕ ಆಡ್ತಾ ಇದ್ಲು. ಹೇಗಂದ್ರೆ ಇವಾಗ ನೀನ್ ಮಾಡ್ತಿದ್ಯಲ್ಲ ಆ ರೀತಿ. ನಿನ್ ಗಮನ ಎಲ್ಲ ನನ್ ಕಡೆನೇ ಇದೆ. ನೀನು ಒಂದ್ ಸ್ವಲ್ಪನೂ ತಿಂತಾನೇ ಇಲ್ಲ. ರುಚಿತಾಗೆ ಭಯ ಆಯ್ತು. ಮತ್ತೆ ಅವಳು ಊಟನ ಮಾಡೋದಿಕ್ಕೆ ಶುರು ಮಾಡಿದ್ಲು. ನಾನ್ ತಿಂತಿದ್ದೀನಿ. ಆಮೇಲೆ ಏನಾಯ್ತು? ಏನೂ ಇಲ್ಲ. ರಾಮುಗೆ ಕೋಪ ಬಂತು. ಅವನು ಅವಳಿಗೋಸ್ಕರನೇ ಚಿಕನ್ ಮಾಡಿದ್ದ. ಆದ್ರೆ ಅವಳಿಗೆ ರಾಮು ಮೇಲೆ ಪ್ರೀತಿ ಆಗ್ಲಿ ವಿಶ್ವಾಸ ಆಗ್ಲಿ ಇರ್ಲಿಲ್ಲ. ಪ್ರೀತಿನಾ? ಹಾ, ರಾಮು ಅವಳನ್ನ ತುಂಬಾ ಪ್ರೀತಿಸ್ತಾ ಇದ್ದ. ಆದ್ರೆ ಏನ್ ಮಾಡೋದು, ಅವಳು ತುಂಬಾ ದೊಡ್ಡವ್ರ ಮನೆ ಹುಡುಗಿ, ಮತ್ತೆ ರಾಮು ಒಬ್ಬ ಕೆಲ್ಸಗಾರ ಆಗಿದ್ದ. ಅವನು ಯಾವಾಗ್ಲೂ ಅವಳ ಬಗ್ಗೆನೇ ಚಿಂತೆ ಮಾಡ್ತಾ ಇದ್ದ. ಅವಳನ್ನ ಬೇರೆಯವ್ರ ಜೊತೆ ನೋಡಿದ್ರೆ ಅವನಿಗೆ ತುಂಬಾ ಕೋಪ ಬರ್ತಾ ಇತ್ತು. ಅವನಿಗೆ ಹೇಗ್ ಅನ್ನಿಸ್ತಿತ್ತು ಅಂದ್ರೆ ಯಾರನ್ನಾದ್ರೂ ಸಾಯಿಸ್ಬಿಡ್ಬೇಕು ಅಂತ. ಏನೋ? ಹಾ. ಆಮೇಲೇನು, ಅವಳು ಹಾಗೆ ಚಿಕನ್ ತಿನ್ನೋ ತರ ಶುರು ಮಾಡಿದ್ಲು. ಇನ್ನೇನ್ ಮಾಡ್ತಾಳೆ, ರಾಮು ಅವಳು ಎದುರುಗಡೆನೆ ಕೂತಿದ್ನಲ್ಲ, ಅವಳು ಒಂದೊಂದೇ ಪೀಸನ್ನ ತಿನ್ನೋದಿಕ್ ಶುರು ಮಾಡಿದ್ಲು. ಅದು ಕೂಡ ನಿಧಾನವಾಗಿ. ಸಡನ್ ಆಗಿ ಕೂಗೋದಿಕ್ ಶುರು ಮಾಡಿದ್ಲು. ಏನು? ಯಾಕೆ? ಅವಳು ಅನ್ಕೊಂಡ್ ಹಾಗೆ ಅದು ಚಿಕನ್ ಆಗಿರ್ನಿಲ್ಲ, ಯಾರ್ದೋ ಮನುಷ್ಯಂದು ಮಾಂಸ ಆಗಿತ್ತು. ಅದನ್ನೇ ಅವಳು ತಿಂತಾ ಇದ್ದಿದ್ದು. ಏನು? ರುಚಿತಾಗೆ ತುಂಬಾ ಭಯ ಆಗ್ತಾ ಇತ್ತು. ಅವಳಿಗೆ ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ಲಿಲ್ಲ. ಅವಳು ಆ ಪೀಸನ್ ತಗೊಂಡು ಅಲ್ಲಿ ಇಲ್ಲಿ ಕೈ ಆಡಿಸ್ತಾ ಇದ್ಲು. ಅಂದ್ರೆ ಅವರಿಗೆ ಅವಳು ಊಟ ಮಾಡ್ತಿದ್ದಾಳೆ ಅಂತ ಅನ್ನಿಸ್ಬೇಕು ಅನ್ನೋ ಹಾಗೆ. ಅಯ್ಯೋ, ನೀನ್ ಹೆದರ್ಕೊಂಡ್ಯಾ? ಇಲ್ ನೋಡು, ಇದು ಯಾರೋ ಹೇಳಿದ ಕತೆ. ಇದ್ರ ಮೇಲೆಲ್ಲ ನಂಬಿಕೆ ಇಡ್ಬೇಡ. ನೀನ್ ತಿನ್ನು, ನಾನು ಚಿಕನ್ನೇ ಮಾಡಿರೋದು. ಚೆನ್ನಾಗಿದೆ ಅಲ್ವಾ? ನಾನು ಆ ಸ್ಪೆಷಲ್ ರೆಸಿಪಿ ಕೂಡ ಕಲ್ತು ಮಾಡಿದ್ದು. ಈಗ ಅದನ್ನೇ ಮಾಡಿರೋದು. ಹೌದಾ? ಅಂದ್ರೆ ನೀವು ಹೇಳ್ತೀರಾ ಅದು ರೆಸಿಪಿ ಯಾವುದು ಅಂತ? ನಾನು ಕೂಡ ಕಲಿಬಹುದಲ್ವಾ? ನಿನಗ್ ಗೊತ್ತಿದ್ಯಾ, ಅವಳು ಕೂಡ ರಾಮು ಹತ್ರ ಹೀಗೆ ಕೇಳಿದ್ಲು, ಗೊತ್ತಾ? ಹಾಗಾದ್ರೆ ರಾಮು ಏನಾದ್ರೂ ಹೇಳಿದ್ನಾ? ಇಲ್ಲ, ಅವನಿಗೆ ಕೋಪ ಬಂದಿತ್ತು. ಅವರಿಬ್ರಿಗೂ ಜಗಳ ಆಯ್ತು, ತುಂಬಾ ದೊಡ್ಡ ಜಗಳ. ರಾಮು ತುಂಬಾ ಕೋಪದಲ್ಲಿದ್ದ. ಅವನು ಮಾರನೇ ದಿನದಿಂದನೇ ಈ ಕೆಲ್ಸನ ಮಾಡೋದನ್ನ ನಿಲ್ಲಿಸ್ಬಿಟ್ಟ. ಆಮೇಲೆ ನಾನಿಲ್ಲಿ ಕೆಲ್ಸಕ್ ಬಂದೆ. ಪಾಪ ರಾಮು. ನಿನಗ್ ಗೊತ್ತಾ, ರಾಮು ನನಗ್ ಹೇಳಿದ್ದ, ಅವತ್ತು ಆ ಹುಡುಗಿಗೆ ಅದು ಕೊನೆ ದಿನವಾಗಿ ಪರಿಣಾಮ ಬೀರಿತ್ತು. ಅವಳಿಗೆ ಸ್ವಲ್ಪ ದಿನದ ಹಿಂದೆನೆ ಎಂಗೇಜ್ಮೆಂಟ್ ಕೂಡ ಆಗಿತ್ತು. ಅವಳ ಕೈಯಲ್ಲಿ ವಜ್ರದ ಉಂಗುರ ಕೂಡ ಇತ್ತು. ರಾಮುನೇ ನೋಡಿದ್ದ. ಆದ್ರೆ ಅವನು ಎಲ್ಲದನ್ನು ಹಾಳು ಮಾಡ್ಬಿಟ್ಟ. ಅವಳನ್ನ ಕೊಂದು ಹಾಕ್ಬಿಟ್ಟ.
ರುಚಿತಾ ಚಿಂತೆ ಮಾಡ್ತಾ ಇದ್ಲು. ಅವಾಗ ಅವಳು ಊಟದಲ್ಲಿ ಏನೋ ಸಿಕ್ಕಿದ ಹಾಗೆ ಅನ್ನಿಸ್ತು. ಅದು ನೋಡ್ದಾಗ ಅದು ಡೈಮಂಡ್ ರಿಂಗ್ ಆಗಿತ್ತು. ರುಚಿತಾಗಿಂತೂ ಏನ್ ಮಾಡ್ಬೇಕು ಅಂತ ತೋಚಲೇ ಇಲ್ಲ. ಅವಳಿಗೆ ಅಷ್ಟರಲ್ಲೇ ಗೊತ್ತಾಗಿತ್ತು ನಾನು ಏನ್ ತಿಂತಾ ಇದ್ದೀನಿ ಅಂತ. ಯಾಕಂದ್ರೆ ಅವಳು ಆ ಹುಡುಗಿಯ ಮಾಂಸನ ತಿಂತಾ ಇದ್ಲು. ಯಾರ್ ಕತೆನ ಆಗಷ್ಟೇ ಆಂಟಿ ಕಡೆಯಿಂದ ಕೇಳಿದ್ಲು ಅವಳು. ನಂದು ಊಟ ಆಯ್ತು, ನಾನು ಕೈ ತೊಳ್ಕೊಂಡ್ ಬರ್ತೀನಿ. ಅವಳು ಅಲ್ಲಿಂದ ಎದ್ದು ಕೈ ತೊಳೆಯೋದಿಕ್ಕೆ ಅಂತ ಹೊರಟಾಗ ಅವಳ ಫೋನ್ಗೆ ಒಂದು ವಾಯ್ಸ್ ಮೆಸೇಜ್ ಬಂತು. ರುಚಿತಾ ಮಗಳೇ, ನೀನು ನೈಟು ಕ್ಯಾಂಟೀನ್ಗೆ ಹೋಗ್ಬೇಡ. ಹೇಳ್ತಾರೆ ಅಲ್ಲಿ ಯಾವುದೋ ದೆವ್ವ ಇದೆ ಅಂತ. ಅದಕ್ಕೆ ನೀನಲ್ಲಿ ಹೋಗ್ಬೇಡಮ್ಮ. ಆ ಮೆಸೇಜ್ ಕೇಳಿದ್ಮೇಲೆ ಅವಳಿಗೆ ಗೊತ್ತಾಯ್ತು ನನ್ ಮುಂದೆ ಕೂತಿರೋದು ಆಂಟಿ ಅಲ್ಲ, ಬೇರೆ ಯಾರೋ ಅಂತ. ಈಗ ಅವಳು ಸಿಕ್ಕಾಕೊಂಡಿದ್ಲು. ಆವಾಗ ಅವಳು, ಅಯ್ಯೋ ನೀನು ಕೇಳಲೇ ಇಲ್ವಲ್ಲ, ನಾನು ರಾಮು ಹೋದಾದ್ಮೇಲೆ ಬಂದ್ರೆ ಈ ರೆಸಿಪಿನ ಅದ್ ಹೇಗ್ ಕಲ್ತೆ ಅಂತ. ರುಚಿತಾ ಅಲ್ಲೇ ಸೈಲೆಂಟ್ ಆಗಿ ನಿಂತ್ಕೊಂಡಿದ್ಲು. ಅವಳಿಗೆ ಅರ್ಥ ಆಗಿತ್ತು ನಾನು ಇಲ್ಲಿಂದ ಓಡ್ ಹೋಗೋದಿಕ್ಕೆ ಆಗೋದಿಲ್ಲ ಅಂತ. ಅವಳು ಧೈರ್ಯ ಮಾಡಿ ಹಿಂದೆ ತಿರುಗಿ ನೋಡಿದ್ಲು. ಅಲ್ಲೊಬ್ಬ ವಿಚಿತ್ರವಾಗಿ ಮನುಷ್ಯ ನಿಂತಿದ್ದ. ಅವನ್ ದೇಹ ಎಲ್ಲ ರಕ್ತದಿಂದ ತುಂಬ ಹೋಗಿತ್ತು. ಮುಖದ ಮೇಲೆ ಒಂದು ವಿಚಿತ್ರವಾದ ನಗು ಇತ್ತು. ಅವನ್ ಕೈಯಲ್ಲೊಂದು ಕೊಡ್ಲಿ ಇತ್ತು, ಅದು ಕೂಡ ರಕ್ತದಿಂದ ತುಂಬಿತ್ತು. ರುಚಿತಾ ಇನ್ನೇನ್ ಮಾತಾಡ್ಬೇಕು ಅನ್ನೋ ಅಷ್ಟ್ರಲ್ಲೇ ಆ ವ್ಯಕ್ತಿ ಅವಳ ಮೇಲೆ ಹಲ್ಲೆ ಮಾಡಿ ಅವಳನ್ನ 2 ಭಾಗವಾಗಿ ಮಾಡಿದ್ದ. ಮಾರನೇ ದಿನ ಕ್ಯಾಂಟೀನ್ ಶುರುವಾಯ್ತು. ಆದ್ರೆ ರಾತ್ರಿ ನಡೆದಿದ್ದ ಘಟನೆ ಬಗ್ಗೆ ಯಾವುದೇ ಸುಳುವು ಇರ್ಲಿಲ್ಲ. ಅಲ್ಲೇನು ನಡೆದೇ ಇಲ್ವೇನೋ ಅನ್ನೋ ರೀತಿ. ಆದ್ರೆ ಅವತ್ ರಾತ್ರಿಯಿಂದ ರುಚಿತಾ ಮಿಸ್ ಆಗಿದ್ಲು. ಪೊಲೀಸ್ಗೆ ಈ ಕೇಸ್ ಕೂಡ ದಾಖಲಾಯ್ತು. ಆದ್ರೆ ಅವಳ ಬಗ್ಗೆ ಯಾವುದೇ ಸುಳುವು ಕೂಡ ಸಿಗದೇ ಇರೋದ್ರಿಂದ ಕೇಸ್ ಕೂಡ ಅಲ್ಲಿಗೆ ಕ್ಲೋಸ್ ಆಯ್ತು.